ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ರೀಸೆಂಟ್ ಆಗಿ ಸೋತ್ವಲ್ಲಪ್ಪ ಐರ್ಲೆಂಡ್ ಸೀರೀಸ್ ನ ಎರಡಿಗೆ ಉಣ್ಕೊಂಡು ಹೋಯ್ತಾ ಇದ್ದಂಗೆನೆ ಕಡೆಯಿಂದ ಬ್ಯಾಕ್ ಟು ಬ್ಯಾಕ್ ಸೀರೀಸ್ ಬರ್ತಾ ಇದೆ. 5 ಮ್ಯಾಚ್ ನ T20 ಸೀರೀಸ್ ನಾಳೆಯಿಂದ ಸ್ಟಾರ್ಟ್ ಆಗಿದೆ. ಸೇಮ್ ಸಿಮಿಲರ್ ಚಾಚು ತಪ್ಪಂಗೆ ಅಚ್ಚಿಳಿಸಿರುವಂತ ಸ್ಕ್ವಾಡು. ಹೌದು, ಇಂಜುರಿ ಕನ್ಸನ್ಸ್ ಎಲ್ಲ ಆದ ಮೇಲೆ ರಿಪ್ಲೇಸ್ಮೆಂಟ್ ಗಳೆಲ್ಲ ಆದ ನಂತರ ಸೊ ಏನಿತ್ತು ಸ್ಕ್ವಾಡು ಲಾಸ್ಟ್ ಗೇಮ್ ಅಲ್ಲಿ, ಸೊ ಅದೇ ಸ್ಕ್ವಾಡ್ ಇಲ್ಲಿ ರಿಪ್ಲೇಸ್ ಆಗಿದೆ, ಇಲ್ಲಿ ಬಂದು ಆಡ್ತಾ ಇದೆ. ಸೊ ಅಲ್ಲೇ ಐರ್ಲೆಂಡ್ ಮೇಲೆ ಸೋತವ್ರೆ. ಇನ್ ಇಂಗ್ಲೆಂಡ್ ಮೇಲೆ ಕಿಸ್ ಬಿಡ್ತಾರೆ ಅವರು, ಅದು ಇಂಗ್ಲೆಂಡ್ ನಲ್ಲಿ ಕಿಸ್ ಬಿಡ್ತಾರೆ ಅವರು ಅಂತ ಅನ್ಕೊಂಬಾರ್ದು ಗುರು. ಪಾಸಿಟಿವ್ ಆಗಿರ್ಬೇಕು, ನಾವು ಪಾಸಿಟಿವ್ ನೋಟ್ ಇರಬೇಕು. ಹೌದು, ಏನೋ ಒಂದು ಅಚಾನಕ್ ಆಗಿ ಒಂದು ಸೀರೀಸ್ ಆಗೋಗ್ಬಿಡಿದೆ. ಆಗೋಗಿರೋದನ್ನ ಬಿಟ್ಟು ಗೋಯಿಂಗ್ ಫಾರ್ವರ್ಡ್ ಏನ್ ಮಾಡಬೇಕು ಅನ್ನೋ ಯೋಚನೆ ಮಾಡ್ಬೇಕಷ್ಟೇ. ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಅಂಡ್ ನಾವಲ್ಲೇ ಸೋತೋಗ್ಬಿಟ್ಟು ಇಲ್ಲಿ ಗೆದ್ದು ಬಿಡ್ತೀವಿ ಇಂಗ್ಲೆಂಡ್ ಅವ್ರ ಮೇಲೆ ಅಂತ ಆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಂತು ಅಂತ ಅಂದ್ರೆ, ಇವರು ಬಿಡುಗರು ಆಗಲ್ಲ ಕತೆ ಅನ್ನೋ ತರ ಏನಾದ್ರು ಬಂತು ಅಂತ ಅಂದ್ರೆ, ಶ್ರೇಯಸ್ ಅವರ ಕ್ಯಾಪ್ಟನ್ಸಿ ಕಪ್ ಬಂತು ಕೂತು ಅಂತ ಅನ್ಕೊಳ್ಳಿ, ಬ್ಯಾಕ್ ಟು ಬ್ಯಾಕ್ ಸೀರೀಸ್ ಏನಾದ್ರು ಉಣ್ಕೊಂಡು ಹೋಯ್ತು ಅಂತಂದ್ರೆ 13 ಸೀರೀಸ್ ಗೆದ್ಕೊಂಡು ಸೂರ್ಯಕುಮಾರ್ ಯಾದವ್ ಅವರು ಟ್ರೋಫಿನ ಗೆಲ್ಸಿದ್ದಾರೆ. ಸೊ ಅವ್ರದ್ದು ಕಿತ್ಬಿಟ್ಟು ಇವರಿಗೆ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಸೊ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಅಷ್ಟು ರೇಂಜಿಗೆ ಆಗಿಲ್ಲ ಅಂದ್ರೆ ಕೂಡ ಅದರಲ್ಲಿ ಮುಕ್ಕಾಲ್ ಭಾಗ ರೀಚ್ ಆಗಬೇಕು, ಇಲ್ಲ ಅಂದ್ರೆ ಸೀರಿಯಸ್ ಇಂಟು ಹೊರೆ ಆಗೋಗ್ಬಿಡುತ್ತೆ. ಸೊ ಕತೆ ಗೀತೆ ಎಲ್ಲ ಸಾಕು, ಮ್ಯಾಟ್ರಿಗೆ ಬಂದ್ಬಿಡೋಣ ಇವಾಗ. ಸೊ ಸ್ಕ್ವಾಡ್ ನೋಡ್ತಾ ಇರ್ಬೋದು ಎರಡು ಟೀಮ್ದು ಯಾವ ತರ ಇದೆ ಅಂತ. ಇಂಗ್ಲೆಂಡ್ ಸ್ಕ್ವಾಡ್ ಮತ್ತೆ ಇಂಡಿಯಾ ಸ್ಕ್ವಾಡ್. ಇಂಗ್ಲೆಂಡ್ ಸ್ಕ್ವಾಡ್ ನ ಮುಟ್ಟೋದಿಕ್ಕೆ ಹೋಗೋದಿಲ್ಲ ಇವತ್ತು, ನಾಳೆ ಪ್ರಿವ್ಯೂ ಮಾತಾಡ್ತೀನಿ. ಸೊ ಇಂಡಿಯಾ ಏನೆಲ್ಲ ಚೇಂಜಸ್ ನ ಮಾಡ್ಕೊಂಡ್ ಬರ್ಬೋದು, ಸಾಧ್ಯತೆ ಇದೆ ಅಂತ ನನಗೆ ಒಂದ್ ಸ್ವಲ್ಪ ಗಟ್ ಫೀಲಿಂಗ್ ಬರ್ತಾ ಇದೆ. ಈ ಚೇಂಜಸ್ಗಳು ಆಗ್ಬೋದು ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಅಂತ. ಸೊ 15 ಮೆಂಬರ್ಸ್ ಸ್ಕ್ವಾಡ್ ಅಲ್ಲಿ ಈ 4 ಜನ ಇಚ್ಛೆ ಕೂತ್ಕೊಂತಾರೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಈ 11 ಜನ ಆಡಬೇಕು ಅಂತ ಅನ್ಕೊಂತಾ ಇದ್ದೀನಿ. ಸೊ ಈ ಸೀರೀಸ್ ಅಲ್ಲಿ ನನ್ನ ಪ್ರಕಾರ ವೈಭವ್ ಸೂರ್ಯವಂಶಿನ ಆಡಿಸ್ತು ಅಂತಂದ್ರೆ, ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಆಡಿಸ್ತು ಅಂದ್ರೆ ಬೆಟರ್ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ರೆಡ್ ಔಟ್ ಫಾರ್ಮ್ ಅಲ್ಲಿ ಇದ್ದಾರೆ, ಸಬ್ಲೈಮ್ ಟಚ್ ಅಲ್ಲಿ ಇದ್ದಾರೆ. ಸಂಜು ಸ್ಯಾಮ್ಸನ್ IPL ಅಲ್ಲಿ ಹಂಗೆ ಮೇಲೆ ಕೆಳಗೆ ಇತ್ತು, ಹೌದು ಚೆನ್ನಾಗಿ ಆಡಿದ್ರಿಲ್ಲ ಅಂತಲ್ಲ, ಬಟ್ ಒಂಥರ ಕನ್ಸಿಸ್ಟೆನ್ಸಿ ಅನ್ನೋದು ಅಂತ ಮಟ್ಟಿಗೆ ವೈಭವ್ ಸೂರ್ಯವಂಶಿ ತೋರಿಸಿದ ಕನ್ಸಿಸ್ಟೆನ್ಸಿ ಇಲ್ಲ. ವೈಭವ್ ಸೂರ್ಯವಂಶಿನ ಬಂದ್ರು ಅನ್ನೋ ಮಾತ್ರಕ್ಕೆ ಸಂಜು ಸ್ಯಾಮ್ಸನ್ ಮರ್ತ್ಬಿಡ್ತಿದ್ಯಾ ಗುರು ಅಂತ ಕೇಳಿದ್ರೆ ಆತರ ಇಲ್ಲ. ಬೇಕಾದ್ರೆ ಸಂಜು ಸ್ಯಾಮ್ಸನ್ ಮಿಡ್ಲ್ ಆರ್ಡರ್ ಬೇಕಾದ್ರು ಆಡಿಸ್ಬೋದು. ತಿಲಕ್ ವರ್ಮನ ಕೂರಿಸ್ಬಿಟ್ಟು, ತಿಲಕ್ ವರ್ಮ ಏನು ವೈಸ್ ಕ್ಯಾಪ್ಟನ್ ಗುರು, ಅವ್ರನ್ನ ಹೆಂಗ್ ಕೂರ್ಸಕ್ ಆಗುತ್ತೆ ಅಂತ ಕೇಳಿದ್ರೆ, ಕೂರ್ಸ್ಬೇಕಮ್ಮ, ಕೂರ್ಸಿಲ್ವಾ? ಅಕ್ಷರ್ ಪಟೇಲ್ ಎಲ್ಲ ಕೂರ್ಸಿರೋ ವೈಸ್ ಕ್ಯಾಪ್ಟನ್ ಆಗಿದ್ದಾಗ. ಸೊ ಕೂರ್ಸೋಂತ ಸಾಧ್ಯತೆನೂ ಕೊಟ್ಟಿರುತ್ತೆ. ಸಂಜು ಸ್ಯಾಮ್ಸನ್ ಯಾರೋ ರೆಪ್ಯುಟೇಷನ್ ನೋಡ್ತು ಅಂತಂದ್ರೆ ಅವ್ರನ್ನ ಬೇಕಾದ್ರೆ ಮಿಡ್ಲ್ ಆರ್ಡರ್ ಆಡಿಸ್ಕೊಂಡು, ನಂಬರ್ 5 ಆಡಿಸ್ಕೊಂಡು, ಇಲ್ಲಿ ತಿಲಕ್ ವರ್ಮನ ಎಕ್ಸಿಟ್ ಕೊಟ್ಟು ವೈಸ್ ಕ್ಯಾಪ್ಟನ್ ಕೂರಿಸಿ, ಸೊ ಈ ತರ ಮಾಡುವಂತ ಸರ್ಕಸ್ ಮಾಡುವಂತ ಲಕ್ಷಣಗಳು ಇದೆ. ಸೊ ಏನು ವೈಸ್ ಕ್ಯಾಪ್ಟನ್ ಆಗೋಗ್ಬಿಟ್ರು ಅನ್ನೋ ಮಾತ್ರಕ್ಕೆ ಇವ್ರನ್ನ ತೆಗಿಯಂಗೆ ಇಲ್ಲ ಟೀಮಿಂದ ಅನ್ನೋ ತರ ಎಲ್ಲ ಏನಿಲ್ಲ. ನನ್ನ ಪ್ರಕಾರ ವೈಭವ್ ಆಡ್ತು ಅಂದ್ರೆ ಬೆಟರ್ ಆಗಿರುತ್ತೆ ಓಪನಿಂಗ್ ಸ್ಲಾಟ್ ಅಲ್ಲಿ. ಸಂಜು ಸ್ಯಾಮ್ಸನ್ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಅಂತ ಅನ್ಬೋದು, ಬಟ್ ಆ ಒಂದು ಸೀರೀಸ್ ಅವಕಾಶ ಕೊಟ್ಟರು. 2 ಮ್ಯಾಚ್ ಕೂಡ ಬೇಗ ಫೇಲ್ ಆಗಿದ್ರಿಂದ ಅಭಿಷೇಕ್ ಶರ್ಮಾ ಪ್ರೂವ್ ಮಾಡ್ಕೊಂಡಿದ್ರು. ಒಂದು ಮ್ಯಾಚ್ ಸಖತ್ತಾಗಿ ಆಡಿದ್ರು, 20 ಬಾಲ್ 50 ನೋಡಿದ್ರು, ಅದನ್ನ ಅವ್ರನ್ನ ರಿಮೂವ್ ಮಾಡಕ್ ಆಗೋದಿಲ್ಲ. ಸೊ ಇವ್ರನ್ನ ರಿಪ್ಲೇಸ್ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ವೆರಿ ಫಸ್ಟ್ ಮ್ಯಾಚ್ ಅಲ್ಲಿ ರಿಪ್ಲೇಸ್ ಮಾಡಿದ್ರು ಡೌಟ್ ಅಂದ್ರೂ ಕೂಡ, ಏನಾದ್ರು ಇನ್ ಕೇಸ್ ಅವರು ಸ್ಯಾಮ್ಸನ್ ಆಡಿಸಿದ್ರು ಅಂತಂದ್ರೆ, ಅವ್ರು ಮತ್ತೆ ಫೇಲ್ ಆದ್ರು ಅಂತಂದ್ರೆ ನೆಕ್ಸ್ಟ್ ಮ್ಯಾಚ್ಗೆ ಫೋರ್ಸ್ಫುಲ್ ಚೇಂಜ್ ಅಂತೂ ಆಗ್ಲೇಬೇಕಾಗುತ್ತೆ. ವೈಭವ್ ಸೂರ್ಯವಂಶಿ ಬರಲೇಬೇಕಾಗತ್ತೆ. ನನ್ಗೊಂದು ಫೀಲ್ ಬರ್ತಾಯ್ತೆ ಮಗ, ಈ ಮ್ಯಾಚ್ ಮತ್ತೆ ಸ್ಯಾಮ್ಸನ್ ಓಪನಿಂಗ್ ಸ್ಲಾಟ್ ಅಲ್ಲಿ ಆಡಿಸ್ತಾರೆ ಅಂತ. ಬಟ್ ನಾನು ಅನ್ಕೊಂತ ಇದ್ದೀನಿ ಸ್ಯಾಮ್ಸನ್ ಓಪನಿಂಗ್ ಸ್ಲಾಟ್ ಅಲ್ಲಿ ಬೇಡ, ಮಿಡ್ಲ್ ಆರ್ಡರ್ ಎಲ್ಲರೂ ಆಡಿಸಿದ್ರೆ ಮಿಡ್ಲ್ ಆರ್ಡರ್ ಎಲ್ಲರೂ ಆಡಿಸ್ಕೊಳ್ಳಿ, ವೈಭವ್ ಸೂರ್ಯವಂಶಿ ಓಪನ್ ಮಾಡಲಿ ಅಂತ ನಾನು ಅನ್ಕೊಂತ ಇದ್ದೀನಿ. ನಂಬರ್ 3 ಅಲ್ಲಿ ಇಶಾನ್ ಕಿಶಾನ್. ಅದೇನಾದ್ರು ಐರ್ಲೆಂಡ್ ಸೀರೀಸ್ ಅಲ್ಲಿ ಆಗಿತ್ತು ಅಂತಂದಿದ್ರೆ ನಾನು ಹೇಳ್ತಿದ್ದೆ, ಇಲ್ಲ ಬೇಡ ಗುರು ಸ್ಯಾಮ್ಸನ್ ಆಡ್ಲಿ ಅಂತ ಹೇಳ್ತಿದ್ದೆ. 2 ಮ್ಯಾಚ್ನು ಕೂಡ ಆಡಿದ್ರು, ಇವಾಗ ಫೇಲ್ ಆಗಿದ್ದಾರೆ. ಇವಾಗ ವೈಭವ್ಗೆ ಸ್ವಲ್ಪ ಅವಕಾಶ ಸಿಗಲಿ ಅಂತ ಅಷ್ಟೇ. ಸೊ ಇಲ್ಲಿ ನಂಬರ್ 3 ಇಶಾನ್ ಕಿಶಾನ್ ಅಂತ 100% ಶಾರ್ಟ್ ಆಗಿ ಆಡ್ತಾರೆ. ಹೌದು, ಏನೇ ಫೇಲ್ ಆಗಿದ್ರು ಕೂಡ ಇಶಾನ್ ಕಿಶಾನ್ ನಂಬರ್ 3 ಒಂದು ಫಿಕ್ಸ್ ಸ್ಲಾಟು. ನಂಬರ್ 4 ಅಂತ ಬಂದಾಗ ಶ್ರೇಯಸ್ ಅಯ್ಯರ್ ಅಂತೂ 100% ಆಡಲೇಬೇಕು, ಅವರೇ ಕ್ಯಾಪ್ಟನ್. ಫೇಲ್ ಆಗಿದ್ರೆ ಐರ್ಲೆಂಡ್ ಸೀರೀಸ್ ಅಲ್ಲಿ, ಈ ಸೀರೀಸ್ ಅಟ್ಲೀಸ್ಟ್ ಕ್ಲಿಕ್ ಆಗ್ತಾರೆ ಅಂತ ಅನ್ಕೊಂಡಿದ್ದೀನಿ. ನಂಬರ್ 5 ಅಲ್ಲಿ ತಿಲಕ್ ವರ್ಮಾಗ್ ಮೇನ್ ಪ್ರಿಫರೆನ್ಸ್ ಇರುತ್ತೆ ಖಂಡಿತ. ಯಾಕೆಂತಂದ್ರೆ ಲಾಸ್ಟ್ ಸೀಸನ್ ಸಿಕ್ಕಾಪಟ್ಟೆ ರನ್ಸ್ಗಳನ್ನ ಹೊಡೆದಿದ್ದಾರೆ ಲಾಸ್ಟ್ ವರ್ಷ. ಸೊ ಅದರಿಂದ ಒಂದು ಬ್ಯಾಕಿಂಗ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಸೊ ಅದೇ ನೆಟ್ಟಿಗಾಡಿಲ್ಲ ಅಂದ್ರೆ ಇವ್ರ ಸ್ಥಾನ ಕೂಡ ಏನಲ್ಲೇನು ಖಚಿತ ಅಂತ ಹೇಳಕ್ ಆಗೋದಿಲ್ಲ. ವೈಸ್ ಕ್ಯಾಪ್ಟನ್ ಆಗ್ಬಿಟ್ರು ನಾವು ಮಾತ್ರ ನಾವು ಪಕ್ಕ ಇಟ್ಕೊಂಡ್ಬಿಡ್ತಾರೆ ನಂತರ ನೋಡಿದೀವಿ. ವೈಸ್ ಕ್ಯಾಪ್ಟನ್ಸ್ ಆಗಿ ಇದ್ದವರು ಟೀಮ್ ಇಂದ ಈಚೆ ಕಡೆ ಹೋಗಿರೋದನ್ನೆಲ್ಲ ನೋಡ್ಬಿಟ್ಟಿದೀವಿ ನಾವು. ಪಕ್ಕ ಅಂತ ಹೇಳೋದಕ್ಕಾಗಲ್ಲ. ನಂಬರ್ 6 ಅಲ್ಲಿ ದುಬೈ ಅಂತೂ ಖಂಡಿತ ಆಡ್ತಾರೆ. ಪ್ಲೇಯಿಂಗ್ ಲೆವೆಲ್ ಅಲ್ಲಿ ದುಬೈ ಬಿಟ್ಬಿಟ್ಟು ಹೋಯ್ತು ಅಂತಂದ್ರೆ ಚೆನ್ನಾಗಿರೋದಿಲ್ಲ. ನಿತೀಶ್ ಕುಮಾರ್ ರೆಡ್ಡಿ ಅವ್ರಿಗೆಲ್ಲ ಇಂಜುರಿ ಆಗಿದ್ದರಿಂದ ಸೊ ಒಂದು ಸ್ವಲ್ಪ ಹಂಗೆ ಹಿಂಗೆ ಇದೆ. ಶೆಡ್ಗೆ ಅವರೆಲ್ಲ ಎಂಟ್ರಿ ಕೊಟ್ಟಿದ್ದಾರೆ ಸ್ಕ್ವಾಡಿಗೆ. ಸೊ ಶೆಡ್ಗೆನ ಲಾಸ್ಟ್ ಮ್ಯಾಚ್ ಆಡಿಸಿದ್ರು, ಈ ಮ್ಯಾಚ್ ನನಗೇನೋ ಆಡಿಸಿದ್ರು ಸ್ವಲ್ಪ ಮಟ್ಟಿಗೆ ಡೌಟ್ ಕಾಣಿಸ್ತಿದೆ. ಯಾಕಂದ್ರೆ ಅವರು ಬೌಲಿಂಗ್ ಹಾಕಿದ್ರು, 2 ಓವರ್ 25 ರನ್ ಹೊಡಿಸ್ಕೊಂಡ್ರು. ಐರ್ಲೆಂಡ್ ಕೈಲಿ 25 ರನ್ ಹೊಡಿಸ್ಕೊಂಡ್ರು ಅಂಡ್ 1 ರನ್ ಹೊಡಿದ್ದಾರೆ. ಅವ್ರು ಬಂದಂತ ಸ್ಟೇಜ್ ಕೂಡ ಅದೇ ತರ ಇತ್ತು. ಬ್ಯಾಟಿಂಗ್ ಆಡಬೇಕಾದ್ರೆ ಹೊಡಿಲೇಬೇಕಾದಂತ ಒಂದು ಇದಿತ್ತು. ಸೊ ಶೆಡ್ಗೆ ಅವ್ರನ್ನ ಈ ಮ್ಯಾಚ್ ಡ್ರಾಪ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. 1 ಮ್ಯಾಚ್ ಆಡಿಸ್ಬಿಟ್ಟು ಸಾಕು ಸ್ವಲ್ಪ ನಿಲ್ಸು ಅಂತ ಅಂದ್ಬಿಟ್ಟು ಈ ಕಡೆಯಿಂದ ರವಿ ಬಿಷ್ನಾಯ್ಗೆ ಅವಕಾಶ ಕೊಡ್ಬೋದು ಅಂತ ಅನ್ಕೊಂತ ಇದ್ದೀನಿ. ಬಿಷ್ನಾಯ್ ಜೊತೆಗೆ ಅಕ್ಷರ್ ಪಟೇಲ್ ಸ್ಪಿನ್ ಡಿಪಾರ್ಟ್ಮೆಂಟ್ನ ಹ್ಯಾಂಡಲ್ ಮಾಡುವಂಥ ಚಾನ್ಸಸ್ ನನಗೇನೋ ಕಾಣಿಸ್ತಿದೆ. ನಂಬರ್ 8 ಅಲ್ಲಿ ಹರ್ಷಿತ್ ರಾಣಾ ಅವರು ಆಡುವಂಥ ಚಾನ್ಸ್ ಇದೆ. ನಂಬರ್ 9 ಅಲ್ಲಿ ಪ್ರಿನ್ಸ್ ಯಾದವ್ ಆಡುವಂಥ ಚಾನ್ಸ್ ಇದೆ. ಅಂಡ್ ನಂಬರ್ 10 ಅಲ್ಲಿ ಹರ್ಷದೀಪ್ ಸಿಂಗ್ ಆಡುವಂಥ ಚಾನ್ಸ್ ಇದೆ. ಅಂಡ್ ಪ್ರಸಿದ್ಧ ಕೃಷ್ಣನ ಕೂಡಿಸುವಂಥ ಲಕ್ಷಣಗಳೆಲ್ಲ ಕಾಣಿಸ್ತಾ ಇದೆ. ಯಾಕಂದ್ರೆ
ಎಫೆಕ್ಟಿವ್ನೆಸ್ ಏನು ತೋರಿಸಲಿಲ್ಲ ಅಂತ ಮಟ್ಟಿಗೆ ನಾಯಿಗೆ ಚೇಸ್ಕೊಂಡು ಒಂದು ಮ್ಯಾಚಲ್ಲಿ 57 ರನ್ ಚೇಸ್ಕೊಂಡ್ಬಿಟ್ರು ಐರ್ಲೆಂಡ್ ಅವ್ರ ಕೈಯಲ್ಲಿ. ಸೊ ಅದರಿಂದ ODIs ಮಾತ್ರ ಸೀಮಿತವಾಗಿರೋ ಏನೋ ಟೆಸ್ಟಿಗೆ ಮತ್ತು ಇದಕ್ಕೆ T20 ಸ್ವಲ್ಪ ಬ್ರೇಕ್ ಕೊಡೋಣ ನಿನಗೆ ಅಂತ ಹೇಳ್ಬಿಟ್ಟು ಪ್ರಿನ್ಸ್ ಯಾದವ್ ಸಿಕ್ಕಾಪಟ್ಟೆ ಪ್ರೋನು IPL ಅಲ್ಲಿ ಅಂಡ್ ಲಾಸ್ಟ್ ಮ್ಯಾಚ್ ಕೂಡ 3 ವಿಕೆಟ್ನ ಇದ್ದಿದ್ರು. ಸೊ ಅದರಿಂದ ಪ್ರಿನ್ಸ್ ಯಾದವ್ಗೆ ಮಣೆ ಹಾಕುವಂಥ ಲಕ್ಷಣಗಳು ಕಾಣಿಸ್ತಿದೆ. ಹರ್ಷದೀಪ್ ಸಿಂಗ್ ಬಿಡೋದಕ್ಕಾಗೋದಿಲ್ಲ. ಮೋಸ್ಟ್ ನಂಬರ್ ಆಫ್ T20 ವಿಕೆಟ್ಸ್ ಇಂಡಿಯಾ ಪರವಾಗಿ ಎತ್ತಿರುವಂಥ ಬೌಲರು, ಇವ್ರನ್ನಂತ ಬಿಟ್ಟು ಹೋಗುವಂಥ ಸೀನ್ ಇಲ್ಲ. ಹರ್ಷಿತ್ ರಾಣಾ ಕೂಡ ಪರವಾಗಿಲ್ಲ, ಒಂದು ಡಿಸೆಂಟ್ ಬೌಲಿಂಗ್ ಮಾಡ್ತಾರೆ, ಕನ್ವಿನ್ಸಿಂಗ್ ಬೌಲಿಂಗ್ ಮಾಡ್ತಿದ್ದಾರೆ. ಸೊ ಈ 3 ಜನ ಪೇಸ್ ಅಟ್ಯಾಕ್ನ ಲೀಡ್ ಮಾಡುವಂಥ ಚಾನ್ಸಸ್ ನನಗೇನೋ ಕಾಣಿಸ್ತಾ ಇದೆ. ಸೊ ಇದು ನನ್ನ ಪ್ಲೇಯಿಂಗ್ 11 ಫಾರ್ ನೆಕ್ಸ್ಟ್ ಮ್ಯಾಚ್. ಕೂಡಿಸೋವಂಥ ಪ್ಲೇಯರ್ ಯಾರು ಅಂತ ಅಂದರೆ ಈ 11 ಜನನ ಬಿಟ್ಟು ಹೊರತುಪಡಿಸೋ ಪ್ರಸಿದ್ಧ ಕೃಷ್ಣ, ವಾಷಿಂಗ್ಟನ್ ಸುಂದರ್, ಚೆಡ್ಗೆ ಆ್ಯಂಡ್ ಸ್ಯಾಮ್ಸನ್ನ ಕೂರಿಸ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ಸ್ಯಾಮ್ಸನ್ ಕೂರಿಸಿಲ್ಲ ಅಂದರೆ ವೈಭವೇ ಕೂತ್ಕೊಬೋದು. ಅದೇ ಈ 3 ಜನ ಕೂತ್ಕೊಬೋದು ಅಂತ ಪಕ್ಕ ಖಚಿತವಾಗಿ ನಾನು ಹೇಳ್ಬೋದು. ಅದೇ ಸ್ಯಾಮ್ಸನ್ ವಿಚಾರದಲ್ಲಿ ಹಂಗೆ ಹಿಂಗೆ ವೈಭವ್ ಬರ್ಬೋದು ಅಥವಾ ಸ್ಯಾಮ್ಸನ್ ಆಡಿದ್ರು ಆಡ್ಬೋದು ಅನ್ನೋ ವಿಚಾರದಲ್ಲಿ ಓಪನಿಂಗ್ ಸ್ಲಾಟಲ್ಲಿ ಕಾದು ನೋಡೋದು ಏನಾಗುತ್ತೆ ಅಂತ. ನಿಮ್ಮ ಪರ್ಸನಲ್ ಅಭಿಪ್ರಾಯ ಏನು? ಇಂಗ್ಲೆಂಡ್ ಅಗೇನ್ಸ್ಟ್ ನಾವು ಸಖತ್ತಾಗಿ ಹೋಗ್ಬೇಕು ಅಂತಂದರೆ ಯಾವ 11 ಇದ್ರೆ ಬೆಟರ್ ಆಗಿರುತ್ತೆ ಇರೋವಂಥ 15 ಕಾಮೆಂಟ್ ಸೆಕ್ಷನ್ ಹಾಕಿ. ಮತ್ತೆ ಸಿಗುವ.